ಹೈಟೆಕ್ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದ ಶಾಂತಾಗೆ ನಿದ್ರೆ ಮಾತ್ರ ಬಂದಿರಲಿಲ್ಲ. ಗ್ಲೂಕೋಸ್ ನಿಧಾನವಾಗಿ ದೇಹ ಸೇರ್ತಿತ್ತು. ಹೊಟ್ಟೆಯಲ್ಲಿ ನೋವು, ಬಾಯೆಲ್ಲ ಒಣಗಿದಂತಾಗಿತ್ತು. ಅದುವರೆಗೂ ಪಕ್ಕದಲ್ಲಿಯೇ ಕುರ್ಚಿಯಲ್ಲಿ ಆಸೀನರಾಗಿದ್ದ ಪತಿ ಹೊರಗೆ ಹೋಗಿದ್ರು. ಅವರು ಹೋಗಿದ್ರು ಎನ್ನುವುದಕ್ಕಿಂತ ಆಕೆ ಕಳಿಸಿದ್ರು. ಪಾಪ ಅವರಿಗೂ ಒಂದೇ ಸಮನೆ ಕುಳಿತು ಬೇಸರವಿರ್ಬೋದು. ಯಾವುದಾದರೂ ಪೇಪರು, ಮ್ಯಾಗ್ಝಿನೋ ತರಲಿ ಎಂದು ಆಕೆಯ ಮನದಿಂಗಿತ. ಜೊತೆಗೆ ಆ ಆಸ್ಪತ್ರೆ ಸುಸಜ್ಜಿತ. ಮನೆಯವರು ಯಾರು ಇಲ್ಲದಿದ್ರೂ ಬಾಧಕವಿಲ್ಲ. ಆಸ್ಪತ್ರೆಯ ಸಿಬ್ಬಂದಿಯೇ ರೋಗಿಗಳ ಔಷಧಿಗಳನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ರು. ಊಟ, ತಿಂಡಿ, ಜ್ಯೂಸ್, ಹಾಲು ಎಲ್ಲವೂ ನಿಗದಿತ ಸಮಯಕ್ಕೆ ಪೂರೈಕೆ ಆಗ್ತಿದ್ವು. ಹೀಗಿರುವಾಗ ಯಾವ ಕೊರತೆ? ಆದರೆ ಶಾಂತ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಆಪರೇಷನ್ ಮುಗಿದು ಜ್ಞಾನ ಬಂದ ಮೇಲೆ 10 ನಿಮಿಷ ಮುಖ ತೋರಿಸಿ ಓಡಿದ ಮಗ ಪುನಃ ಬಂದಿರಲಿಲ್ಲ. ತಾನು ನೋವಿನಿಂದ ಒದ್ದಾಡ್ತಾ ಇದ್ರು ಅವನ ಕರುಳು ಚುರುಕೆಂದಿರಲಿಲ್ಲ. ಅಮ್ಮ, ಅರ್ನಿಯ ಆಪರೇಷನ್ ಈಗ ಕಾಮನ್, ಬೇಗ ಹುಷಾರಾಗ್ತೀಯ. ನೀನು ಹಾಯಾಗಿ ಮಲಗಿ ನಿದ್ರೆ ಮಾಡು. ಇಲ್ಲಿ ಅಪ್ಪ ಇರ್ತಾರೆ, ಆಸ್ಪತ್ರೆಯವರೇ ಎಲ್ಲ ನೋಡ್ಕೊಳ್ತಾರೆ ಎಂದಿದ್ದ. ಅದನ್ನು ಹೇಳುವುದಕ್ಕೆ ಇವನು ಬಂದನೆ ಎನಿಸಿತು. ಅಪ್ಪ, ಅಮ್ಮನಿಗೆ ಏನ್ ಬೇಕೋ ನೋಡ್ಕೊಳ್ಳಿ, ದುಡ್ಡಿಗೆ ಯೋಚನೆ ಮಾಡಬೇಡಿ ಎಂದು 120 ನೋಟುಗಳನ್ನು ತಂದೆಯ ಕೈಗೆ ತುರುಕಿದ. ಶಾಂತ ಮನಸ್ಸು ಹುರಿಯಿತು. ದುಡ್ಡು ಕೊಟ್ಬಿಟ್ರೆ ಇವನ ಕರ್ತವ್ಯ ಮುಗಿದೋಯ್ತೆ, ನಾವೇನು ದುಡ್ಡೇ ಕಂಡಿಲ್ವೇ? ಇವ್ರು ತಾನೇ ಮಗನ ಹತ್ತಿರ ಯಾಕೆ ಹಣ ತೆಗೆದುಕೊಳ್ಬೇಕಾಗಿತ್ತು? ಮಗ ಎಂದ್ರೆ ಇವರಿಗೆ ಅದೇನು ಪ್ರೀತಿಯೋ? ಅವನ ಮಾತಿಗೆ ಮುರಳಾಗ್ಬಿಡ್ತಾರೆ. ಎಲ್ಲವೂ ನಾಟಕೀಯ. ಇವರು ಪೆದರು ಅಂತ ತಿಳ್ಕೊಂಡೆ ಆತ ಕತೆ ಕೊಟ್ಟುತ್ತಾನೆ ಎನಿಸಿತು. ಅಮ್ಮ ರೆಸ್ಟ್ ತಗೊಳ್ಬೇಕು, ನಾ ಬರ್ತೀನಿ ಎಂದು ಹೊರಟೋಗಿದ್ದ. ಅವನು ಹೋದ್ಮೇಲೆ ಶಾಂತಲಾ ರೇಗಿದ್ದಳು. ಹೋದ್ನಾ ನಿಮ್ಮ ಮಗ? ಅವನ ಹತ್ರ ದುಡ್ಡು ಏಕೆ ತಗೊಂಡ್ರಿ? ದುಡ್ಡು ಕೊಟ್ಟರೆ ಅವನ ಕರ್ತವ್ಯ ಮುಗಿದೋಯ್ತಾ? ಯಾಕೆ ಶಾಂತು, ಏನಾಯ್ತು ನಿನಗೆ? ಏನೇನೋ ಮಾತಾಡ್ತಾ ಇದ್ದೀಯ. ಡಾಕ್ಟರನ್ನ ಕರೀಲಾ? ನನಗೇನೂ ಆಗಿಲ್ಲ. ಪಾಪ ಡಾಕ್ಟರ್ಗೆ ಯಾಕೆ ತೊಂದರೆ ಕೊಡ್ತೀರಿ? ನಾನು ಸರಿಯಾಗಿಯೇ ಇದ್ದೀನಿ. ಬ್ಯಾಂಕ್ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಡು ಬನ್ನಿ. ಶಾಂತ, ನಿನಗೆ ಭರತ್ ಮೇಲೆ ಕೋಪ ಬಂದಿದೆ, ನನಗೆ ಗೊತ್ತು. ಅದಕ್ಕೆ ಈಗೆಲ್ಲ ಮಾತಾಡ್ತಾ ಇದ್ದೀಯ. ಅವನು ನಮ್ಮಿಬ್ಬರ ಪ್ರೀತಿಯ ಮಗ ಕಣೆ. ಅವನ ಹತ್ರ ದುಡ್ಡು ತಗೊಂಡ್ರೆ ಏನು ತಪ್ಪು? ನಮಗೇನು ಕಡಿಮೆ ಆಗಿದೆ? ನಮಗೆ ಯಾರ ಹಂಗೂ ಬೇಡ ಎಂದು ಪಕ್ಕಕ್ಕೆ ತಿರುಗಿ ಮಲಗಿದಳು. ಆಪರೇಷನ್ ಆದವಳನ್ನು ಹೆಚ್ಚು ಮಾತಾಡಿಸಬಾರ್ದೆಂದು ಮೌನ ತಾಳೆದರು ಸುಂದರ್. ತಾಯಿ ಹತ್ತಿರ ಕುಳಿತು ಅಮ್ಮ ಹೇಗಿದ್ದೀಯಾ ಅಂತ 2 ಮಾತಾಡಲು ಇವರಿಗೆ ಸಮಯವಿರಲಿಲ್ವೇ? ಏನು ಅಂತಹ ಘನಕಾರ್ಯ? ತನ್ನ ಜೀವ ಅವನ ಸ್ನೇಹಕ್ಕಾಗಿ ತೊರೆಯುತ್ತಿದೆ. ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ ಮಾತ್ರೆ ತಗೋ, ರೆಸ್ಟ್ ತಗೋ ಅಂದ್ರೆ ಮುಗಿದೋಯ್ತು ಅಂದ್ಕೊಂಡಿದ್ದಾನೆ. ಅದನ್ನೇನು ಯಾರು ಬೇಕಾದ್ರೂ ಮಾಡ್ತಾರೆ. ಇನ್ನು ಸೊಸೆ, ಅವಳಂತೂ ಸದಾ ಬ್ಯುಸಿ. ಅವಳಿಗೆ ತನ್ನನ್ನು ನೋಡಲು ಬರುವುದಕ್ಕೆ ಪುರ್ಸೊತ್ತೇ ಇಲ್ಲ. ಫೋನ್ ಮಾಡಿ ಆರೋಗ್ಯ ವಿಚಾರಿಸ್ತಾಳೆ. ಎಲ್ಲ ಕೃತಕ ಪ್ರೀತಿ. ತನ್ನ ಆರೋಗ್ಯ ಅವಳಿಗೆ ತುಂಬ ಮುಖ್ಯ. ಯಾಕಂದರೆ ಮನೆ ನೋಡಿಕೊಳ್ಳಲು ಸಂಬಳವಿಲ್ಲದ ಹಾಳು ಬೇಕಲ್ಲ. ಇದೆಲ್ಲ ಇವರಿಗೆ ಅರ್ಥವಾಗುವುದೇ ಇಲ್ಲ. ಅವರ ಸ್ವಾರ್ಥಕ್ಕೆ ನಾನು ಬೇಕು. ಆ ಸ್ವಾರ್ಥಕ್ಕಾಗಿ ಆಶ್ರಯಿಸುವವರು ಪ್ರೀತಿ ತೋರುತ್ತಾರೆ ಎಂದು ತಿಳಿದುಕೊಳ್ಳಲು ತಾನೇನು ಮೂರ್ಖಳಲ್ಲ. ಶಾಂತು, ಎಳನೀರು ಕುಡಿತೀಯ ಸ್ವಲ್ಪ ಎಂದರು. ಓ, ನೀವು ಬಂದ್ರಾ? ಹ್ಞೂ, ಏನು ಯೋಚನೆ ಮಾಡ್ತಾ ಇದ್ದೆ? ಅದೇ ನಿಮ್ಮ ಮಗನ ವಿಚಾರ. ಈಗ ನಾನಿದ್ದೀನಲ್ಲ, ಅವನ ಚಿಂತೆ ಯಾಕೆ? ನಿಮಗೆ ನನ್ನಿಂದಾಗಿ ಕಷ್ಟ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಸದ್ಯ ನನಗೇನಾಗಿದೆ? ಗುಂಡು ಕಲ್ಲಿಂದ ಆಗಿದ್ದೀನಿ. ಶಾಂತು, ನಮ್ಮ ಭರತ್ ಒಳ್ಳೆ ಹುಡುಗ ಕಣೆ. ಅವನಿಗೆ ಕೆಲಸದ ಒತ್ತಡ ಜಾಸ್ತಿ. ಅವನ ಕಂಪನಿ ಅಂಥದ್ದು. ಈಗಿನ ಕಾಲದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲ ಹಾಗೆ. ಅವನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಸಾಕು, ಸುಮ್ಮನಿರಿ. ಅವನನ್ನ ಸಮರ್ಥಿಸ್ಕೊಳ್ಬೇಡಿ. ಇಂಜಿನಿಯರ್ ಆದ ಮಾತ್ರಕ್ಕೆ ಭಾವನೆಗಳು ಸತ್ತೋಗ್ಬೇಕಾ? ಅಮ್ಮನ ಮೇಲಿನ ಮಮಕಾರವಿ ಹಳಿದು ಹೋಗ್ಬೇಕಾ? ಶಾಂತಿ, ನೀನಂದ್ರೆ ಅವನಿಗೆ ಜೀವ. ಈಗ 10 ನಿಮಿಷದ ಹಿಂದೆ ಫೋನ್ ಮಾಡಿ ವಿಚಾರಿಸ್ಕೊಂಡ. ನಿನಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಿದ್ದಾನೆ. ಅವನ ದುಡಿಮೆಯಿಂದ ತಾನೇ ಇಂತಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗಿರುವುದು. ಅವನು ನಿನ್ ಪಕ್ಕ ಕುಳಿತರೆ ಇದೆಲ್ಲ ಸಾಧ್ಯವೇ? ನೋಡ್ರಿ, ನನಗೂ ಎಲ್ಲ ಅರ್ಥವಾಗುತ್ತದೆ. ನೀವೇನು ಹೇಳ್ಬೇಡಿ. ಈ ಶನಿವಾರ ಭಾನುವಾರ ಅವರಿಬ್ಬರಿಗೂ ರಜಾ. ಬೇಕಾದ್ರೆ ನೋಡು, ಅವರಿಬ್ಬರು ನಿನ್ ಪಕ್ಕ ಬಿಟ್ಟು ಕದರುವುದಿಲ್ಲ. ನನಗೆ ಅದರ ಅವಶ್ಯಕತೆ ಇರುವುದು ಇಂದು. ನನ್ನ ಆಸೆ ಭಾವನೆಗಳನ್ನ ಶನಿವಾರ ಭಾನುವಾರದವರೆಗೂ ಮುಂದೂಡಿ ಇಟ್ಕೊಂಡು ಕಾಯ್ಬೇಕೆ? ಹೋಗ್ಲಿ ಬಿಡಿ. ಯಾರನ್ನಂದು ಏನು ಪ್ರಯೋಜನ? ಅವರವರ ಕೆಲಸ ಅವರವ್ರಿಗೆ. ಸುಂದರ್ ಏನು ಹೇಳಿಲ್ಲ. ಮಗನೆಂದರೆ ಹೆಮ್ಮೆ ಇದ್ದ ಅವಳಿಗೆ ಈಗೇಕೆ ಆಗುತ್ತಿದೆ ಎನಿಸಿತು. ಬಹುಶಃ ದೈಹಿಕ ದುರ್ಬಲತೆಯಿಂದಾಗಿ ಮನಸ್ಸು ನೊಂದು ಈಗೆಲ್ಲ ಮಾತಾಡಿಸ್ತಾ ಇರಬೇಕು ಎನಿಸಿತು. ಅವರಿಗಿನ್ನೂ ಚೆನ್ನಾಗಿ ನೆನಪಿದೆ. ಮಗನ ಬಾಲ್ಯದಿಂದ ಸ್ನೇಹಿತೆಯಾಗಿ, ಮಾರ್ಗದರ್ಶಿಯಾಗಿ, ಶಿಕ್ಷಕಿಯಾಗಿ, ತಾಯಿಯಾಗಿ ಅವನನ್ನ ಮುಂದೆ ತಂದವಳು ಶಾಂತಲ. ವರ್ಗಾವಣೆಯ ಹಾವಳಿಯಿಂದಾಗಿ ಹಾಗೂ ಟೂರ್ನ ನೆಪದಿಂದ ತಾನು ಹೊರಗೆ ಇರ್ತಾ ಇದ್ದುದೇ ಹೆಚ್ಚು. ಆಗೆಲ್ಲ ಎಲ್ಲ ಜವಾಬ್ದಾರಿಯೂ ಅವಳದೇ. ಎಲ್ಲ ತಾಯಿಯರು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಕೊಡುತ್ತಾರೆ ಎನ್ನುವಂಥದ್ದಲ್ಲ ಅವಳ ಪ್ರೀತಿ. ಶಾಂತಲಾ ವಿಶಿಷ್ಟವಾದ ಮಹಿಳೆ. ಮಗನ ಹೆಜ್ಜೆಯೊಂದಿಗೆ ಹೆಜ್ಜೆ ಬೆರೆಸಿ ನಡೆದವಳು. ಅವನು ಒಳ್ಳೆಯ ಅಂಕ ಪಡೆದಾಗ ನಕ್ಕು ಬೆನ್ನು ತಟ್ಟಿದರೆ, ಸೋತಾಗ ಆತ್ಮವಿಶ್ವಾಸ ತುಂಬಿ ಬೆನ್ನು ತಟ್ಟಿ ಉರಿದುಂಬಿಸಿದವಳು. ಜೀವನದಲ್ಲಿ ಅವಳು ಎಂದಿಗೂ ಒಡವೆ, ವಸ್ತ್ರ, ವಜ್ರ, ವೈಡೂರ್ಯಗಳಿಗೆ ಆಸೆ ಪಟ್ಟವಳಲ್ಲ. ಅವಳ ಗುರಿ ಒಂದೇ, ಮಗ ಎಲ್ಲದರಲ್ಲಿಯೂ ಮೊದಲಿಗನಾಗಬೇಕು.
ಉತ್ತಮ ಅಂಕ ಪಡೆದು ಒಳ್ಳೆಯ ಉದ್ಯೋಗ ಹೊಂದಿ ಸತ್ಪ್ರಜೆಯಾಗಿ ಬಾಳಬೇಕು. ತಾಯಿಯ ಆಸೆಗೆ ತಕ್ಕ ಮಗನಾಗಿ ಬೆಳೆದ ಭರತ್ ಪ್ರತಿ ಬಾರಿಯೂ ಅವಳಿಗೆ ಸಂತೋಷವನ್ನೇ ತಂದ. ಮೊದಲ ರ್ಯಾಂಕ್ ಪಡೆದು ಸಾಫ್ಟ್ವೇರ್ ಇಂಜಿನಿಯರ್ ಆದ. ಆನಂತರ MS ಸಹ ಮುಗಿಸಿದ. ಹೆಸರಾಂತ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ. ಆದರೆ ಅವನ ಪ್ರತಿಭೆಗೆ ತಕ್ಕ ಉದ್ಯೋಗವಾದರೂ ದುಡಿಮೆ ಮಾತ್ರ ಹೆಚ್ಚು. ಅವನು ಮನೆ ಕಡೆಗೆ ಗಮನ ಹರಿಸಲು ಸಾಧ್ಯವೇ ಇರಲಿಲ್ಲ. ಮನೆಯಲ್ಲಿ ಇದ್ದರೂ ಕಿವಿಗೆ ಮೊಬೈಲ್, ಎದುರಿಗೆ ಲ್ಯಾಪ್ಟಾಪ್, ಇದನ್ನೆಲ್ಲ ಕಂಡು ಖುಷಿ ಹೆಮ್ಮೆ ಆಗ್ತಿತ್ತು ಶಾಂತಲಾಗೆ. ಆದರೆ ಈಗ ಆರೋಗ್ಯ ಹೀಗಾದ್ಮೇಲೆ ಮಗನ ಮೇಲೆ ಅಸಮಾಧಾನ ಆರಂಭವಾಯಿತು. ಎಲ್ಲವನ್ನ ನೆನಪಿಸಿಕೊಂಡು ನಿಟ್ಟುಸಿರಾದರೂ ಸುಂದರ್. ಆದರೆ ಶಾಂತಾರ ಯೋಚನಾ ದಾಟಿಯೇ ಬೇರೆ ರೀತಿಯೇ ಸಾಗಿತ್ತು. ಶಾಂತಲಾ ಸಹ ಗೃಹಿಣಿ ಮಾತ್ರವಲ್ಲದೆ ಉದ್ಯೋಗಸ್ಥಿಯೂ ಆಗಿದ್ದಳು. ಭರತ್ ಕಂಡ್ರೆ ಜೀವ ಅವಳಿಗೆ. ಅವನಿಗೆ ಸ್ವಲ್ಪ ಹುಷಾರಿಲ್ಲವೆಂದ್ರೂ ಅವಳ ಜೀವ ತರಗುಡ್ತಿತ್ತು. ಹಿರಿಯ ಮಗಳು ಭವ್ಯಾಳನ್ನ ಸಾಕಿದ್ದು ಅವರಮ್ಮ. ಭವ್ಯಾಳಿಗೆ 7 ವರ್ಷ ತುಂಬಿದ ನಂತರ ಹುಟ್ಟಿದವನು ಭರತ್. ಆ ಹೊತ್ತಿಗೆ ಅವಳಮ್ಮ ಕಣ್ಮುಚ್ಚಿದ್ದರು. ಹೀಗಾಗಿ ಭರತ್ ಅಮ್ಮನ ಮಡಿಲಿನ ಹಸುಳೆಯಾಗಿ ಬೆಳೆದ. ಒಮ್ಮೆ ನಡೆದ ಘಟನೆ ಅವಳಿಗೆ ಚೆನ್ನಾಗಿ ನೆನಪಿದೆ. ಆಫೀಸ್ನಲ್ಲಿ ಇನ್ಸ್ಪೆಕ್ಷನ್ ಇತ್ತು. ಎಲ್ಲರೂ ಖಂಡಿತ ಕಚೇರಿಗೆ ಹಾಜರಾಗಲೇಬೇಕಿತ್ತು. ಆದರೆ ಬೆಳಗ್ಗೆ ಏಳುವಾಗಲೇ ಭರತ್ಗೆ ಜ್ವರ. ಮನೆಯಲ್ಲಿ ಮಲಗಿರು ಕಂದ, ನಾನು ಮಧ್ಯಾಹ್ನ ಬಂದ್ಬಿಡ್ತೀನಿ ಎಂದಳು. ಆದರೆ ಮಗು ಒಂದೇ ಹಠ, ಅಮ್ಮ ನೀನು ನನ್ನ ಪಕ್ಕ ಕೂತಿರು ಅಂತ. ಕೆಲಸದ ಒತ್ತಡಕ್ಕೆ ಅಂಜಿ ಮಗನ ಮಾತನ್ನು ಧಿಕ್ಕರಿಸಿ ಆಫೀಸ್ಗೆ ಬಂದಿದ್ದಳು. ಆದರೆ 10 ನಿಮಿಷ ಇರಲಾಗಿರಲಿಲ್ಲ. ಹೊಟ್ಟೆಯಲ್ಲಿ ಸಂಕಟ. ಭರತ್ನ ಕಂದಿದ ಮುಖ ನೆನಪಾಗುತ್ತದೆ. ಕರ್ತವ್ಯದ ಕರೆಗಿಂತ ಕರುಳಿನ ಕೂಗೆ ಗೆದ್ದಿತ್ತು. ಯಾರಿಗೂ ಹೇಳದೆ ಮನೆಗೆ ಓಡಿ ಬಂದಿದ್ದಳು. ಊಟವನ್ನ ಮಾಡದೆ ನರಳುತ್ತಾ ಮಲಗಿದ್ದ ಮಗುವಿನ ಕಂಗಳಲ್ಲಿ ಆಗ ಕಂಡ ಆ ಹೊಳಪು ಅವಳೆಂದಿಗೂ ಅದನ್ನು ಮರೆಯಲಾರಳು. ಮಡಿಲಿನಲ್ಲಿ ಮಲಗಿಸಿಕೊಂಡು ಮುದ್ದಿಸಿದಾಗ ಮಗುವಿಗೆ ಮಹಾದ ಆನಂದ ದೊರೆತಿತ್ತು. ಆನಂತರ ಮೇಲಾಧಿಕಾರಿಯಿಂದ ಪಡೆದ ಬೈಗುಳ ಮೆಮೊ ಒಂದೇ ಎರಡೇ. ಆದರೆ ಅವಳ ಮಕ್ಕಳ ಯೋಗಕ್ಷೇಮ, ಅವರ ವಿದ್ಯಾಭ್ಯಾಸ, ಏಳಿಗೆ ಮುಖ್ಯವಾಗಿತ್ತು. ತನ್ನ ಸ್ವಂತ ಸುಖ ಹಿತವನ್ನ ಲೆಕ್ಕಿಸದೆ ಮಕ್ಕಳಿಗಾಗಿ ಹೋರಾಡಿದ ವಿಷಯ ಮಕ್ಕಳಿಗೂ ಗೊತ್ತು. ಈ ದಿನ ಭವ್ಯ ಮದುವೆಯಾಗಿ ದೂರದ US ಇದ್ರೂ ಅಮ್ಮನಿಗೆ ನಿತ್ಯ ಫೋನ್ ಮೇಲ್ ತಪ್ಪಿಸುವುದಿಲ್ಲ. ಹೆಸರಾಂತ ಕಂಪನಿಯಲ್ಲಿ ಅವಳು ಸಾಫ್ಟ್ವೇರ್ ಇಂಜಿನಿಯರ್. ತನ್ನ ಏಳಿಗೆಗೆ ಕಾರಣ ಎತ್ತವಳು ಎಂದು ನಂಬಿದವಳು. ಶಾಂತ, ನಿದ್ರೆನಾ? ನೋಡು, ಭರಣಿ ಬಂದಿದ್ದಾಳೆ ಎಂದ್ರು. ಸೊಸೆ ಬಂದಿದ್ದಾಳೆಂದು ತಿಳಿದರೂ ಬೇಕಂತಲೇ ಕಣ್ಣು ತೆರೆಯಲಿಲ್ಲ ಶಾಂತಲಾ. ರೆಸ್ಟ್ ತೆಗೆದುಕೊಳ್ಳಿ ಬಿಡಿ ಮಾವ, ನಾನು ಬಂದಿದ್ದೆ ಅಂತ ಹೇಳಿ, ನನಗೆ ಹೆಚ್ಚಿನ ಟೈಮ್ ಇಲ್ಲ, ನಾನು ಬರ್ತೀನಿ ಎಂದು ಹೊರಟು ಹೋದಳು. ಓಹೋ, ಇವಳು ಡ್ಯೂಟಿ ಮಾಡಲು ಬಂದಿದ್ದಳು ಎಂದುಕೊಂಡಳು ಶಾಂತಲಾ. ಎಚ್ಚರವಾದ ಮೇಲೆ ಗಂಡ ಸೊಸೆಯ ಬಗ್ಗೆ ಹೇಳಿದ್ರು ಪ್ರತಿಕ್ರಿಯಿಸಲಿಲ್ಲ. 4 ದಿನಗಳ ನಂತರ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಮನೆಗೆ ಬಂದಳು ಶಾಂತಲಾ. ಆದರೆ ಅವಳು ಬದಲಾಗಿದ್ದಳು. ಈ ಕಾಯಿಲೆ ಎಲ್ಲರ ಸ್ವಭಾವವನ್ನ ಕನ್ನಡಿಯಂತೆ ತೋರಿಸಿದೆ ಎಂದು ಅವಳ ಅನಿಸಿಕೆ. ಮಗ ಸೊಸೆ ಬೆಳಿಗ್ಗೆ ಹೋದ್ರೆ ರಾತ್ರಿಯೇ ಮನೆಗೆ ಬರ್ತಾ ಇದ್ದದ್ದು. ಸುಸ್ತಾಗಿ ಬರ್ತಾ ಇದ್ದ ಅವರಿಗೆ ಮಲಗಿ ವಿಶ್ರಾಂತಿ ಪಡೆದರೆ ಸಾಕು ಎನ್ನುವ ಪರಿಸ್ಥಿತಿ. ಆದರೂ ಭರತ್ ತಾಯಿಯನ್ನ ಮಾತಾಡಿಸ್ತಿದ್ದ. ಅದು ಆಕೆಗೆ ಕರ್ತವ್ಯದಂತೆ ತೋರುತ್ತಿದ್ದೇ ವಿನಃ ವಾತ್ಸಲ್ಯದಂತಲ್ಲ. ಸದಾ ಕೊರಗು, ಅಸಹನೆ, ಅಸಮಾಧಾನ. ತಾಯಿ ಹಾಗೆಲ್ಲ ಮಾಡಿದ್ರೂ ಭರತ್ ಬೇಸರ ಮಾಡ್ಕೊಡ್ತಾ ಇರಲಿಲ್ಲ. ಅವನಿಗೆ ಅಮ್ಮ ಎಂದರೆ ಪ್ರಾಣ. ಅಮ್ಮ, ನಿನಗೂ ಮನೆ ಬೇಜಾರಾಗಿರ್ಬೇಕು. 4 ದಿನ ನೀನು ಅಪ್ಪ ಎಲ್ಲಾದರೂ ಹೋಗ್ಬನ್ನಿ, ನಿನ್ನ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ. ನೀನು ಮೊದಲಿನ ಅಮ್ಮನಂತಿಲ್ಲ ಎಂದ. ಹೌದಪ್ಪ, ನಾನಿದ್ರೆ ನಿನಗೆ ತೊಂದರೆ, ಅದಕ್ಕೆ ನನ್ನನ್ನು ದೂರ ಕಳಿಸಲು ಈ ನೆಪ ಹೇಳ್ತಾ ಇದ್ದೀಯಾ? ಹೋಗ್ಲಿ ಬಿಡು, ಹೊರಟೋಗ್ತೀನಿ. ಏ ಅಮ್ಮ, ಎಂತ ಮಾತಾಡ್ತೀಯ ನೀನು? ಒಂದು ದಿನ ನಿನ್ನ ಕಾಣದೆ ನಾನು ಬದುಕಿರ್ತೀನ? ಇವತ್ತು ನಾನೇನಾದರೂ ಸಾಧಿಸಿದರೆ ಅದು ನಿನ್ನಿಂದ ಅಮ್ಮ. ನನಗೆ ನೀನು ಬೇಕು. ಅಮ್ಮನ ಕೈ ಹಿಡಿದು ನುಡಿದ. ಧ್ವನಿ ಭಾರವಾಗಿತ್ತು. ಆಕೆ ಏನು ಹೇಳಲಿಲ್ಲ. ಇದೆಲ್ಲ ನಾಲಿಗೆಯ ತುದಿಯ ಮಾತುಗಳು ಎಂಬ ಅನಿಸಿಕೆ. ಅವನ ಮಾತು ಕೇಳಿಸಿಕೊಂಡಿದ್ದ ಸುಂದರ್ ಆ ಮಧ್ಯಾಹ್ನ ಯಾರು ಇಲ್ಲದಿದ್ದಾಗ ಹೆಂಡತಿಗೆ ಕೇಳಿದ್ರು, ಶಾಂತಿ, ನಿನಗೇನಾಗಿದೆ ಇತ್ತೀಚೆಗೆ? ಭರತನ ಪ್ರೀತಿನ ಸಂಶಯಿಸ್ತೀಯ? ಅವನೇನ್ ಮಾಡಿದ್ರು ನಾಟಕ ಅಂತೀಯ? ಚಿಕ್ಕಂದಿನಿಂದ ಅವನಿಗೆ ನಿನ್ನ ಅವಶ್ಯಕತೆ ಎಷ್ಟಿತ್ತು ಅಂತ ನನಗೆ ಗೊತ್ತು. ಅವನು ನಿನ್ನ ಮಗ, ಅಮ್ಮನ ಮಗ. ಹೌದು, ನನ್ನ ಅವಶ್ಯಕತೆ ಇದ್ದಾಗ ಅವನಿಗೆ ಅದು ಸಿಕ್ಕಿತು. ನಾನು ನನ್ನ ಪ್ರೀತಿಯೆಲ್ಲ ಅವನಿಗೆ ಧಾರೆ ಎರೆದೆ. ಆದರೆ ಅವನು ಅದೇ ಪ್ರೀತಿ ನನಗೆ ತೋರಿಸ್ತಿದ್ದಾನೆ. ಮದುವೆ ಆದಮೇಲೆ ಸ್ವಲ್ಪ ಹೊತ್ತು ಭರಣಿಯ ಜೊತೆ ಕಳೀತಾ ಇರ್ಬೋದು, ಅದು ಸ್ವಾಭಾವಿಕ. ನಾನು ಅದನ್ನು ತಪ್ಪು ಅಂತ ಹೇಳಲಿಲ್ಲ. ಅವಳು ಅವನಿಗೆ ಸಿಗುವುದು ರಾತ್ರಿ ತಾನೇ. ಮತ್ತೆ ಎಲ್ಲ ಗೊತ್ತಿದ್ದು ಈಗ ಆಡ್ತೀಯಲ್ಲ. ಅವನ ವೃತ್ತಿ ಅಂಥದ್ದು. ವೃತ್ತಿಗೆ ಜೀವನ ಮೀಸಲಿಡಬೇಕು. ನೀನು ವಿದ್ಯಾವಂತಿ, ಅದನ್ನು ಅರ್ಥ ಮಾಡ್ಕೊ. ಅವನಿಗೆ ಇನ್ನು ಚಿಕ್ಕ ವಯಸ್ಸು. ಅವನ ಭವಿಷ್ಯ ಚೆನ್ನಾಗಿರಬೇಕು. ನಿನ್ನ ಮುದ್ದು ಅವನಿಗೆ ಮಾರಕವಾಗಬಾರ್ದು. ನಿನ್ನ ಸ್ವಾರ್ಥ ಅವನ ಮುಂದುವರಿಕೆಗೆ ಅಡ್ಡ ಗೋಡೆಯಾಗಬಾರ್ದು. ನಿನ್ನ ಸೆರಗಿನ ಹಿಂದೆ ಅಡಗಿರಲು ಸಣ್ಣ ಮಗುವಲ್ಲ. ಅರ್ಥ ಮಾಡ್ಕೋ ಶಾಂತಿ. ಅವನು ಎಲ್ಲೇ ಇದ್ರೂ ಈ ಬೇರನ್ನ ಮರೆಯಲು ಸಾಧ್ಯವೇ? ಸಮಯದ ಅಭಾವದಿಂದ ನಿನ್ನ ಬಳಿ ಕುಳಿತು ಪ್ರೀತಿ ತೋರಲು ಆಗದೇ ಇರ್ಬೋದು. ಆದರೆ ಪ್ರೀತಿಯೇ ಇಲ್ಲವೆಂಬ ಅರ್ಥವಲ್ಲ. ನಮ್ಮ ಭರತ್ ಮಾಣಿಕ್ಯ ಕಣೆ, ಮಾಣಿಕ್ಯ ಅಂತ ಮುತ್ತನ್ನ ಎತ್ತ ನಿನ್ನ ಹೊಟ್ಟೆ ತಣ್ಣಗಿರ್ಬೇಕು. ಅವನಿಗೆ ಒಳಿತನ್ನ ಆರೈಸಬೇಕು. ನಾವು ಇವತ್ತಿದ್ದು ನಾಳೆ ಹೋಗುವವರು. ಆದರೆ ಅವನ ಕೆಲಸಕ್ಕೆ ಅಡ್ಡಿಯಾಗಬೇಡ ಶಾಂತಿ. ಅರ್ಥ ಮಾಡ್ಕೋ. ನೀನು ನೊಂದರೆ ಅವನು ಕೆಲಸ ಬಿಟ್ಟು ಓಡಿ ಬಂದ್ಬಿಡ್ತಾನೆ ಅಷ್ಟೇ.
ಗಂಡನ ಮಾತು ಕೇಳಿ ಆಕೆಯ ಕಣ್ಣಾಲಿಗಳು ತುಂಬಿದವು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಸದ್ದಾಯಿತು. ಸುಂದರ್ ಬಾಗ್ಲು ತೆಗೆದ್ರು. ಶಾಂತಲಾ, ಪದ್ಮ ಬಂದಿದ್ದಾರೆ ನೋಡು ಎಂದ್ರು. ಬನ್ನಿ ಪದ್ಮ ಎಂದು ಸ್ವಾಗತಿಸಿದಳು ಶಾಂತಲಾ. ಇಷ್ಟಿನ ಎಲ್ಲೋಗಿದ್ರಿ ಪದ್ಮ, ಕಾಣ್ತಲೇ ಇರಲಿಲ್ಲ. ಆರೋಗ್ಯವಾಗಿದ್ದೀರಾ? ಇದ್ದೀನಿ ನೋಡಿ, ಭೂಮಿಗೆ ಭಾರವಾಗಿ. ನಮ್ಮಂತಹ ವಯಸ್ಸಾದವರು ಬದುಕಿರಬಾರ್ದು. ಹಾಳು ಕೆಮ್ಮು ಎಂದು ಕೆಮ್ಮತೊಡಗಿದ್ದರು. ಡಾಕ್ಟರ್ಗೆ ತೋರಿಸ್ಲಿಲ್ವೇ? ಸದ್ಯ ನನ್ನ ಮಗ ನನ್ನ ಯಾವುದಾದ್ರೂ ವೃದ್ಧಾಶ್ರಮ ಸೇರ್ಕೊ ಅನ್ನುತ್ತಿದ್ದಾನೆ. ಅವನ ಮಕ್ಕಳಿಗೆ ತೊಂದರೆ ಆಗುತ್ತದಂತೆ ನಾನಿದ್ರೆ. ನನ್ನ ಸೊಸೆಯಂತೂ ಹೆಮ್ಮಾರಿ. ನಾನು ಊಟ ಮಾಡಿ 2 ದಿನವಾಯಿತು. ಚೆನ್ನಾಗಿ ಹೊಡಿತಾಳೆ. 4 ದಿನದಿಂದ ನನ್ನ ಸಂಬಂಧಿಕರ ಮನೆಯಲ್ಲೇ ಇದ್ದೇನೆ. ಈಗ ಯಾವುದಾದ್ರೂ ಅನಾಥಾಶ್ರಮ ಸೇರ್ಕೋತೀನಿ ಎಂದು ಹತ್ತುಕೊಂಡು ಹೇಳಿದರು. ಶಾಂತಲಾ ಕನಿಕರದಿಂದ ಊಟ ಹಾಕಿದಳು. ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರಲಮ್ಮ, ಅದಕ್ಕೆ ನಿಮಗೆ ಒಳ್ಳೆಯ ಮಗ ಸೊಸೆ ಇದ್ದಾರೆ. ಬರ್ತೀನಿ ಎಂದರಾಕೆ. ಶಾಂತಲಾ ಅವರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಕಳುಹಿಸಿದಳು. ಆ ರಾತ್ರಿ ಮನೆಗೆ ಬಂದ ಮಗ, ಅಮ್ಮ ನನಗೆ ಇಷ್ಟವಾದ ಪುಸ್ತಕ ತಂದಿದ್ದೀನಿ, ತಗೋ ಓದು ಎಂದು ಕೊಟ್ಟಾಗ ಅವನ ಪ್ರೀತಿ ಕೃತಕವೆನಿಸಲಿಲ್ಲ. ಮಗನ ಮುಖವನ್ನ ಎದೆಗೊತ್ತಿಕೊಂಡು ನೆತ್ತಿಗೆ ಚುಂಬಿಸಿದಳು ಶಾಂತಲಾ. ಮಗು, ನಿನ್ನ ತಪ್ಪು ತಿಳ್ಕೊಂಡಿದ್ದೆ ಕಣೋ, ಸಾರಿ. ನನ್ನದು ಹುಚ್ಚು ಮನಸ್ಸು, ಏನೇನು ಯೋಚನೆ ಮಾಡ್ತದೆ. ಇನ್ಮೇಲೆ ಆಗಾಗಲ್ಲ, ಯಾವಾಗಲೂ ಎಂಗೇಜ್ ಆಗಿರ್ತೀನಿ, ಆಗ ಕೆಟ್ಟ ಯೋಚನೆ ಬರಲ್ಲ ಎಂದಳು. ಅವನು ತೃಪ್ತಿಯಿಂದ ನಕ್ಕು, ದಟ್ಸ್ ಮೈ ಮಾಮ್ ಎಂದು ತಾಯಿಯನ್ನ ಬಿಗಿದಪ್ಪಿದ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.